Hello children, how are you? I think all of you good. Okay children. So S1 ಎಕ್ಸಾಮ್ ಬರ್ತಾ ಇದೆ. ನೀವೆಲ್ಲ ಪ್ರಿಪೇರ್ ಆಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಮಕ್ಕಳೇ. ಯಾಕೆಂದರೆ ಡೈಲಿ ಕಂಟಿನ್ಯೂಸ್ಲಿ ಕ್ಲಾಸ್ ತಗೊಳ್ತಾ ಇದ್ದೀವಿ, ಹೌದಾ? ಸೊ ಫಸ್ಟ್ ಒನ್ ಏನಪ್ಪ ಅಂತಂದರೆ, ನೀವು ಎಲ್ಲ ಲೆಸನ್ಗಳಿಗೂ ಇಂಪಾರ್ಟೆನ್ಸ್ ಕೊಡಬೇಕು. ಯಾಕಂದರೆ ಹಿಂದಿ ಸಬ್ಜೆಕ್ಟಲ್ಲಿ ನಾನು ಯಾವುದೇ ಮೊದಲು ಬರುವಂಥ ಯಾವುದೇ ಲೆಸನ್ಗಳನ್ನು ಸ್ಕಿಪ್ ಮಾಡಿಲ್ಲ. ಸೊ ಲಾಸ್ಟಲ್ಲಿ ಏನಿರ್ತಾವಲ್ಲ ಅದನ್ನು ನಾನು ಸ್ಕಿಪ್ ಮಾಡಿದ್ದೀನಿ. ಹೇಗಪ್ಪ ಅಂತಂದರೆ ಗೌರ್ಮೆಂಟ್ ರೂಲ್ಸ್ ವೈಸ್ 30% ನಾನು ಸ್ಕಿಪ್ ಮಾಡ್ತೀನಿ. ಓಕೆ, ಸೊ ಈಗ ಫಸ್ಟಲ್ಲಿ ಬರುವಂಥ ಯಾವ ಲೆಸನ್ಸ್ ನಾನು ಸ್ಕಿಪ್ ಮಾಡಿಲ್ಲ. ಸೊ ನಿಮಗೆ S1 ಎಕ್ಸಾಮಿನೇಷನ್ ಇರುವಂಥ ಪೋರ್ಷನ್ ಏನಿದೆಯಲ್ಲ 1 to 7 ಲೆಸನ್. ಓಕೆ ಚಿಲ್ಡ್ರನ್, 1 to 7 ಲೆಸನ್. ಓಕೆ, ಸೊ 1 to 7 ಲೆಸನ್ ಅಲ್ಲಿ ಯಾವ್ಯಾವ ಲೆಸನ್ ಬರುತ್ತೆ? ಮೊದಲನೇದಾಗಿ ಪ್ರಾರ್ಥನಾ, ಹೌದಾ? ಮೊದಲನೇದಾಗಿ ಪ್ರಾರ್ಥನಾ ಬರುತ್ತೆ, ಮೇರಾ ಸ್ಕೂಲ್ ಬರುತ್ತೆ, ಸುನಿತಾ ಕಾ ಘರ್, ಆಮೇಲೆ ಕವಿತಾ घड़ी, ಹೌದಾ? ಕವಿತಾ घड़ी, ಹಾಥಿ और ಕವಿತಾ ಸೂರಜ್. ಇನ್ನೊಂದು ಲೆಸನ್ ಯಾವುದು? ಸಚ್ಚ ಬಾಲಕ್. ಈ 7 ಲೆಸನ್ ಅನ್ನ ನಾನು ನಿಮಗೆ S1 ಪೋರ್ಷನ್ ಅಲ್ಲಿ ನಾನು ಹಾಕಿದ್ದೀನಿ, 1 to 7. ಸೊ 1 to 7 ಅಲ್ಲಿ ಎಲ್ಲನೂ ಇಂಪಾರ್ಟೆಂಟ್ ಇರುತ್ತೆ, ಹೌದಾ? ಎಲ್ಲನೂ ಇಂಪಾರ್ಟೆಂಟ್ ಇರುತ್ತೆ. ಬಟ್ ಏನಪ್ಪ ಅಂತಂದ್ರೆ ಮೊದಲನೇದು ಯಾವುದಪ್ಪ ಅಂತಂದ್ರೆ ಶಬ್ದಾರ್ಥ. ಏನ್ ಚಿಲ್ಡ್ರನ್ ಇಲ್ಲಿ? ಶಬ್ದಾರ್ಥ ಆಲ್ ಲೆಸನ್. ಓಕೆ, ಆಲ್ ಲೆಸನ್. ಶಬ್ದಾರ್ಥಗಳನ್ನ ಎಲ್ಲಾ ಪಾಠದ ಹಿಂದ್ಗಡೆ ಕೊಟ್ಟಿರುವಂತ ಶಬ್ದಾರ್ಥಗಳಲ್ಲಿ ಒಂದೊಂದನ್ನ ಚೂಸ್ ಮಾಡಿ ನಿಮಗೆ ಕೊಡ್ತೀನಿ. ಸೊ ಎಲ್ಲಾ ಲೆಸನ್ಗಳನ್ನ ಶಬ್ದಾರ್ಥ ಓದ್ಕೊಳ್ಬೇಕು. ಸೆಕೆಂಡ್ ಒನ್ ಬಂದು ಟ್ರೂ ಆರ್ ಫಾಲ್ಸ್, ಹೌದಾ? ಸಹಿ गलत, सही और गलत. ಇದನ್ನ ಆಲ್ ಲೆಸನ್, ಇದು ಕೂಡ ಆಲ್ ಲೆಸನ್. ಯಾವ್ಯಾವ ಲೆಸನ್ ಅಲ್ಲಿ ಬರುತ್ತೆ ನೋಡ್ರಿ? ಟ್ರೂ ಆರ್ ಫಾಲ್ಸ್. ಓಕೆ, ಸಹಿ ಗಲತ್ ಅನ್ನ ನೀವು ಓದ್ಕೋಬೇಕು. ಆಮೇಲೆ ಇನ್ನೂ ಒಂದು ಏನಪ್ಪಾ ಇಲ್ಲಿ ಅಂತಂದ್ರೆ ಖಾಲಿ ಸ್ಥಾನ ಬರಿಯೇ, ಫಿಲ್ ಇನ್ ದ ಬ್ಲಾಂಕ್ಸ್. ಖಾಲಿ ಸ್ಥಾನ भरिए, खाली स्थान भरिए. ಇದು ಕೂಡ ಆಲ್ ಲೆಸನ್ಸ್. ಎಲ್ಲ ಲೆಸನ್ ಅಂತಂದ್ರೆ ಫುಲ್ ಡಿಕ್ಷನ್ 1 to 7 ಓನ್ಲಿ. ಓಕೆ, ಇಲ್ಲಿ 1 ರಿಂದ 7 ಲೆಸನ್ ಏನಿದೆಯಲ್ಲ ಚಿಲ್ಡ್ರನ್, ನಿಮಗಿದು ತುಂಬಾ ಇಂಪಾರ್ಟೆಂಟ್. ಓಕೆ, 1 to 7 ಲೆಸನ್. ಆಮೇಲೆ ಬರುವಂಥದ್ದು ಏನು? ಸ್ವಂತ ವಾಕ್ಯ. ಸ್ವಂತ ವಾಕ್ಯ ಅಂತಂದ್ರೆ ಏನಿಲ್ಲಿ? ಶಬ್ದೋ ಮೇ ವಾಕ್ಯ ಬನಾಯೇ, ಹೌದಾ? ಮೇಕ್ ಅ ಸೆಂಟೆನ್ಸ್. ವಾಕ್ಯ ಬನಾಯಿಯೇ, ಆಲ್ ಲೆಸನ್ಸ್. ಓಕೆ, ವಾಕ್ಯ ಬನಾಯಿಯೇ ಕೊಡ್ತಾ ಇದ್ದೀನಿ. ಆಮೇಲೆ ಇನ್ನೂ ಒಂದು ಏನು ಬರುತ್ತೆ ಇದರಲ್ಲಿ, ಏನೇನು ಬರುತ್ತೆ ಫಸ್ಟ್ ಹೇಳ್ತಾ ಇದ್ದೀನಿ ನಿಮಗೆ. ಓಕೆ, ಆಮೇಲೆ ಏನಿದೆ? ಓಕೆ, ಇಲ್ಲಿ अपनी शुद्ध और अशुद्ध शब्दार्थ. शुद्ध और अशुद्ध वाक्य, ಆಲ್ ಲೆಸನ್ಸ್. ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆಲ್ಲ, ಎಕ್ಸಾಂಪಲ್ಸ್ ಅನ್ನ ಕೊಡ್ತಾ ಇರ್ತೀನಿ. ಆಮೇಲೆ ಇಲ್ಲಿ ಹಾತಿ ಲೆಸನ್ಸ್ ಅಲ್ಲಿ ಏನಿದೆ ಎಕ್ಸ್ಟ್ರಾ ಇರುವಂಥದ್ದು ಫಿಲ್ ಇನ್ ದ ಬ್ಲಾಂಕ್ಸ್ ಆಯಿತು. ಆಮೇಲೆ ಎಸ್ ಆರ್ ನೋ ಅಂತ ಇದೆ, ಅದನ್ನು ಕೂಡ ಹಾಕ್ತೀನಿ ಚಿಲ್ಡ್ರನ್ ನಾನು. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಸೂರಜ್ ಪದ್ಯದಲ್ಲಿ ಪದ್ಯವನ್ನು ಕೊಟ್ಟಿದ್ದಾರೆ, ಬಟ್ ಪದ್ಯ ಏನು ಬರೆಯೋದು ಬೇಕಾಗಿಲ್ಲ. ಓಕೆ, ಇಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲಾ ಲೆಸನ್ ಸೇರಿ 1 2 3 4 5, ಹೌದಾ? 5 ಸ್ಟೆಪ್ಸ್ ಇದೆ ಇಲ್ಲಿ. ಆಮೇಲೆ ಮ್ಯಾಚ್ ದ ಫಾಲೋವಿಂಗ್ ಕೂಡ ಹಾಕಬೇಕು. ಏನು? ಮ್ಯಾಚ್ ದ ಫಾಲೋವಿಂಗ್. ಜೋಡೆ
बनाइए, जोड़े बनाइए. All lessons means match the following. Okay. Last ಬಂದು so very important grammar. ಏನ್ ಬರುತ್ತೆ ಇಲ್ಲಿ? grammar. ಹೌದಾ? grammar. All lessons. all grammar all lessons. ಇಲ್ಲಿ ಏನೇನಿದೆ, ನಾನು ನಿಮಗೆ 1 to 7th ಲೆಸನ್ ಅಲ್ಲಿ ಏನೇನು ಕೊಡ್ತಾ ಇದ್ದೀನಿ? ಫಸ್ಟ್ ಶಬ್ದಾರ್ಥ ಕೊಡ್ತಾ ಇದ್ದೀನಿ, ಸಹಿ ಗಲತ್, ಟ್ರೂ ಆರ್ ಫಾಲ್ಸ್. ಹೌದಾ? ಎಸ್ ಆರ್ ನೋ ಇರ್ಬೋದು, ಟ್ರೂ ಆರ್ ಫಾಲ್ಸ್ ಇರ್ಬೋದು, ಯಾವುದನ್ನ ನೀವು ತಿಳ್ಕೊಡ್ರಿ. ಆಮೇಲೆ ಖಾಲಿ ಸ್ಥಾನ ಭರಿಯೇ ಅಂತಂದ್ರೆ ಏನು? ಫಿಲ್ ಇನ್ ದ ಬ್ಲಾಂಕ್ಸ್. ಓಕೆ. ನೆಕ್ಸ್ಟ್ ವಾಕ್ಯ ಬನಾಯೇ, ಓನ್ ಸೆಂಟೆನ್ಸ್. ವಾಕ್ಯ ಬನಾಯೇ ಓನ್ ಸೆಂಟೆನ್ಸ್. ಆಮೇಲೆ ಶುದ್ಧ और ಅಶುದ್ಧ ಶಬ್ದಗಳನ್ನ ಇಲ್ಲಿ ಏನ್ ಮಾಡಿರ್ತಾರೆ ಅಂತಂದ್ರೆ ಅಶುದ್ಧವಾಗಿ ಅಂದ್ರೆ ಜಂಬಲ್ ವರ್ಡ್ಸ್ ಗಳನ್ನ ಕೊಟ್ಟಿರ್ತಾರೆ, ಅಥವಾ ಒಂದು ಲೆಟರ್ ಅನ್ನ ಅದರಲ್ಲಿ ತಪ್ಪಾಗಿ ಬರೆದಿರ್ತಾರೆ. ಆ ಲೆಟರ್ ಅನ್ನು ಶುದ್ಧ ಮಾಡಿ ನಾವು ಬರೆಯುವುದು ಶುದ್ಧ और ಅಶುದ್ಧ ವಾಕ್ಯ. ಓಕೆ. ಆಮೇಲೆ ಜೋಡೆ ಬನಾಯಿ. ಜೋಡೆ ಬನಾಯಿ ಅಂತಂದ್ರೆ ಏನು? ಮ್ಯಾಚ್ ದ ಫಾಲೋವಿಂಗ್. ಮ್ಯಾಚ್ ದ ಫಾಲೋವಿಂಗ್ ಮಾಡಬೇಕು. ನೆಕ್ಸ್ಟ್ ಬರುವಂತದ್ದು ಗ್ರಾಮರ್. ಹಾಗಾದ್ರೆ ಈ ಒಂದೊಂದೇ ನೋಡೋಣ ಚಿಲ್ಡ್ರನ್. ನಾವು ಶಬ್ದಾರ್ಥಗಳಲ್ಲಿ, ಹೌದಾ, ಶಬ್ದಾರ್ಥನ ನೀವು ಎಲ್ಲಾ ಲೆಸನ್ದ ಶಬ್ದಾರ್ಥಗಳನ್ನು ಕಂಪಲ್ಸರಿ ನೀವು ಓದಲೇಬೇಕು. ಓಕೆ. ನಾನು ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದನ್ನ ಬಿಟ್ರೆ ಬೇರೆ ಶಬ್ದವನ್ನ ಇದರಲ್ಲಿ ಇರದೇ ಇರುವಂಥದ್ದು ಯಾವುದೇ ಶಬ್ದವನ್ನ ನಾನು ನಿಮಗೆ ಎಕ್ಸಾಮ್ಗೆ ಹಾಕಲ್ಲ. ಸೊ ಇದರಲ್ಲಿ ಇದ್ದಿರುವಂತೆ ಈಸಿ ವರ್ಡ್ಸ್ ಅನ್ನು ಹಾಕ್ತೀನಿ. ಬಟ್ ನೀವು ಅದಕ್ಕೆ ಪ್ರಿಪೇರ್ ಆಗಿರ್ಬೇಕು, ಎಲ್ಲಾ ಶಬ್ದಾರ್ಥಗಳನ್ನ ಓದ್ಕೊಂಡು ಬಂದಿರ್ಬೇಕು. ಆಮೇಲೆ ಇಲ್ಲಿ ಮೇನ್ ಇನ್ನೂ ಒಂದು ಬಿಟ್ಟಿದ್ದೀನಿ, ಏನಪ್ಪಾ ಅಂತಂದ್ರೆ ಪ್ರಶ್ನೋಕೆ ಉತ್ತರ. ಹೌದಾ? ನಾನು ಪ್ರಶ್ನೋಕೆ ಉತ್ತರನ ಹಾಕಿಲ್ಲ. ಲಾಸ್ಟ್ ಒನ್ ಬರುತ್ತೆ ಪ್ರಶ್ನೋಕೆ ಉತ್ತರ. ಆಲ್ ಲೆಸನ್ಸ್. ಓಕೆ. ಆಲ್ ಲೆಸನ್ಸ್ ಯಾವ್ಯಾವ ಲೆಸನ್ ಅಂದಿ? ನಿಮಗೆ 7 ಲೆಸನ್ ಅಲ್ಲಿ 1 ಲೆಸನ್ ಅಲ್ಲಿ ಕ್ವಶನ್ ಆನ್ಸರ್ಸ್ ಇಲ್ಲ. ಯಾವ್ದು ಹೇಳ್ರಿ? ಪ್ರಾರ್ಥನಾ. ಹೌದಾ? ಪ್ರಾರ್ಥನಾದಲ್ಲಿ ಏನಪ್ಪಾ ಅಂತಂದ್ರೆ ಶಬ್ದಾರ್ಥ ಬಿಟ್ರೆ ಮತ್ತೆ ಬೇರೆ ಯಾವುದೂ ಇಲ್ಲ. ಅಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಇಲ್ಲ, ಸಹಿ ಗಲ್ಲತ್ ಇಲ್ಲ, ಕ್ವಶನ್ ಆನ್ಸರ್ಸ್ ಇಲ್ಲ, ಗ್ರಾಮರ್ ಇಲ್ಲ, ಏನು ಇಲ್ಲ ಮಕ್ಕಳೇ. ಸೊ ನೀವೇನ್ ಮಾಡಬೇಕು? ಪ್ರಶ್ನೋಕೆ ಉತ್ತರ 6 ಲೆಸನ್ದು ರೆಡಿ ಆಗಬೇಕು. ನಾನು ಆಲ್ರೆಡಿ ನಿಮಗೆ ಎಲ್ಲಾ ನೋಟ್ಸ್ಗಳನ್ನು ಕೂಡ ಕೊಟ್ಟಿದ್ದೀನಿ. ಓಕೆ. ಸೊ ಇಲ್ಲಿ ಶಬ್ದಾರ್ಥ ಆಯ್ತು. ಸಹಿ ಗಲತ್ ಎಲ್ಲಾ ಲೆಸನ್ಸ್ ಅಲ್ಲೂ ಪಾಠದ ಹಿಂದ್ಗಡೆ ಕೊಟ್ಟಿದ್ದಾರೆ. ಎಸ್ ಆರ್ ನೋ ಇರ್ಲಿ, ಅವ್ರ ಟ್ರೂ ಆರ್ ಫಾಲ್ಸ್ ಇರ್ಲಿ, ಸಹಿ और ಗಲತ್ ಅವ್ರ ಎಸ್ ಆರ್ ನೋ, ಹಾ ನಾ ಅಂತ ನಾನು ಬರ್ಸಿದ್ದೀನಿ ನೋಡ್ರಿ ನಿಮಗೆ. ಹೌದಾ? ಅವೆರಡನ್ನೂ ಓದ್ಕೋಬೇಕು. ಇನ್ನೊಂದು ಏನಪ್ಪಾ ಅಂತಂದ್ರೆ, ನೀವು ಇಲ್ಲಿ ಅದನ್ನ ಬರಿಬೇಕಂದ್ರೆ ತುಂಬಾ ಕೇರ್ಫುಲ್ ಆಗಿ ಸೆಂಟೆನ್ಸ್ ಅನ್ನ ಓದ್ಬೇಕು. ಹೌದಾ? ಸೆಂಟೆನ್ಸ್ ಫುಲ್ ಓದಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಅದು ಸರಿಯಾಗಿದೆಯಾ ಅಥವಾ ತಪ್ಪಾಗಿದೆ. ನೀವು ಓದದೇ ಇದ್ರೆ ಅದು ಸರಿಯಾಗಿ ಅರ್ಥ ಆಗಲ್ಲ. ಓಕೆ. ಮೂರನೇದು ಒಂದು ಖಾಲಿ ಸ್ಥಾನ ಬರಿಯೇ. ಖಾಲಿ ಸ್ಥಾನ ಬರಿಯೇ ಅಂತಂದ್ರೆ ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್. ಇದಂತೂ ಈಸಿ. ಯಾಕಂದ್ರೆ ನಾನು ಖಾಲಿ ಸ್ಥಾನ ಬರಿಯೇ ಅಂತಂದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಆನ್ಸರ್ಗಳನ್ನ ಮೇಲೆ ಕೊಟ್ಟಿರ್ತೀನಿ. ಬಟ್ ಆನ್ಸರ್ ಅದು ಹೇಗಿರುತ್ತೋ ಅಲ್ಲೇ ಬರೆಯೋದಲ್ಲ. ನಾನು ಅದನ್ನೇ ಹಿಂದೆ ಮುಂದೆ ಮಾಡಿರ್ತೀನಿ. ಯಾವ ವಾಕ್ಯಕ್ಕೆ ಯಾವುದು ಉತ್ತರ ಸರಿಯಾಗಿದೆಯೋ ಅದರಲ್ಲಿನ ಆರಿಸಿ ನೀವು ಬರಿಬೇಕು. ಗೊತ್ತೈತಲ್ಲ? ಮೇಲೆ ಆನ್ಸರ್ಸ್ಗಳನ್ನ ಕೊಟ್ಟಿರ್ತೀನಿ, ಆರಿಸಿ ಬರಿಬೇಕು. FA1 FA2 ಅಲ್ಲಿ ನೀವು ಆಲ್ರೆಡಿ ಬರ್ದಿದ್ದೀರಾ, ಸೇಮ್ ಅದೇ ತರ. ಆಮೇಲೆ ವಾಕ್ಯ ಬನಾಯಿ. ಏನಿದೆ ಇಲ್ಲಿ? ವಾಕ್ಯ ಬನಾಯಿ ಅಂತಂದ್ರೆ ಮೇಕ್ ಅ ಸೆಂಟೆನ್ಸ್. ನೀವು ಓನ್ ಸೆಂಟೆನ್ಸ್ಗಳನ್ನ ಮಾಡಬೇಕು. ಈಸಿ ಶಬ್ದಗಳನ್ನ ಕೊಡ್ತೀನಿ, ಬಟ್ ಯಾವುದೇ ಕೊಟ್ಟರು ನೀವು ಅದನ್ನ ಬರೆಯುವಷ್ಟು ಪ್ರಿಪೇರ್ ಇರಬೇಕು. ಯಾಕಂದ್ರೆ ನಾನು ಆಲ್ರೆಡಿ ನಿಮಗೆ ಬರ್ಸಿದ್ದೀನಿ. ಹೌದಾ? ಸೊ ವಾಕ್ಯ ಬನಾಯಿ ಇದೆ. ಶುದ್ಧ और ಅಶುದ್ಧ. ಈಗ ಹೇಳಿದೆ, ಒಂದು ಶಬ್ದದಲ್ಲಿ ಒಂದು ಅಕ್ಷರ ಅಥವಾ ಒಂದು ವರ್ಣ ತಪ್ಪಾಗಿ ಬರೆದಿರಬಹುದು, ಅಥವಾ ಒಂದು ತಪ್ಪಾಗಿ ಏನಾಗಿರ್ಬೋದು, ಅದನ್ನ ಹೆಚ್ಚು ಒಂದು ಅಕ್ಷರನ ಕೊಟ್ಟಿರಬಹುದು. ಇಲ್ಲ ಅಂತಂದ್ರೆ ಸಹಿ ಶಬ್ದವನ್ನ ಹಿಂದೆ ಮುಂದೆ ಮಾಡಿ ಬರ್ದಿರ್ಬೋದು, ಜಂಬಲ್ ವರ್ಡ್ಸ್ ಅಂತ ಕರಿತೀವಿ ನಾವು, ಹಾಗೂ ಬರ್ದಿರ್ಬೋದು. ಅಥವಾ ಏನಪ್ಪಾ ಅಂತಂದ್ರೆ ಒಂದು ಸ್ವಸ್ವರ ದೀರ್ಘ ಸ್ವರನೂ ಬರ್ದಿರ್ಬೇಕು. ಯಾಕಂದ್ರೆ ಈ ಅಲ್ಲಿ 2 ಬರ್ತಾವೆ, ದ ಧ ಬರ್ತೈತಿ, ಛ ಬರ್ತಾವ.
ಹೌದಾ? ಸಣ್ಣ ಛದಲ್ಲಿ ದೊಡ್ಡ ಛ ಕೊಟ್ಟಿರ್ತಾರೆ. ಈ ರೀತಿಯಾಗಿ ನೀವು ಪ್ರೊನೌನ್ಸಿಯೇಷನ್ ಮಾಡಿ ಯಾವುದಿರಬೇಕು ಅಂತೇಳಿ ಕರೆಕ್ಟಾಗಿ ತಿಳ್ಕೊಂಡು ಮಕ್ಕಳಲ್ಲಿ ಅಶುದ್ಧವಾದಂಥ ಶಬ್ದವನ್ನು ಶುದ್ಧವನ್ನಾಗಿ ಬರಿಬೇಕು. ಓಕೆ ಚಿಲ್ಡ್ರನ್. ಆಮೇಲೆ ನೆಕ್ಸ್ಟ್ ಜೋಡೆ ಬನಾಯೆ, ಮ್ಯಾಚ್ ದ ಫಾಲೋವಿಂಗ್. ಓಕೆ, ಮ್ಯಾಚ್ ದ ಫಾಲೋವಿಂಗ್ ಅನ್ನ ಬರಿಬೇಕು. ನೆಕ್ಸ್ಟ್ ಬಂದು ಪ್ರಶ್ನೋ ಕಾ ಉತ್ತರ. ಇಲ್ಲಿ ಪ್ರಶ್ನೋ ಕಾ ಉತ್ತರ ಅಂತಂದ್ರೆ ಏನು? 1 to 7 ಲೆಸನ್ ಅಲ್ಲಿ ನಿಮಗೆ 6 ಬರುತ್ತೆ, ಪ್ರಾರ್ಥನಾ ಅಲ್ಲಿ ಇಲ್ಲ ಅಂತ ಹೇಳಿದೆ. ಸೊ 6th ಲೆಸನ್ ಅಲ್ಲಿ ನಾನು ಎಲ್ಲಾ ಲೆಸನ್ ಇಂದಾನು ಕ್ವಶನ್ಸ್ ತೆಗಿತೀನಿ. ಹೌದಾ? ಯಾವುದೇ ಲೆಸನ್ ಸ್ಕಿಪ್ ಮಾಡಲ್ಲ ನಾನು, ಎಲ್ಲಾ ಲೆಸನ್ ಇಂದಾನು ಕ್ವಶನ್ಸ್ ತೆಗಿತೀನಿ. ಸೊ ಎಲ್ಲಾ ಲೆಸನ್ಸ್ ಕ್ವಶನ್ ಆನ್ಸರ್ಸ್ ನೀವು ಓದ್ಕೊಳ್ಬೇಕು. ಓಕೆ, ಸೊ ಈಸಿ ಇದನ್ನ ನಾನು ಟ್ರೈ ಮಾಡ್ತೀನಿ ಕೊಡೋದಕ್ಕೆ. ಸೊ ನೀವೆಲ್ಲನೂ ಓದ್ಕೋಬೇಕು. ಓಕೆ, ಈಗ ಮೇನ್ ಏನಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಏನಂತಂದ್ರೆ ಗ್ರಾಮರ್. ಏನಿದೆ ಇಲ್ಲಿ? ಗ್ರಾಮರ್. ಸೊ ಈ ಗ್ರಾಮರ್ ಅಲ್ಲಿ ಮಕ್ಕಳೇ ಒಂದು ಸಾರಿ ನಿಮಗೆ ಗ್ರಾಮರ್ ಅನ್ನ ನಾನು ರಿಪೀಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಓಕೆ, ಅದಕ್ಕಿಂತ ಮುಂಚೆ ಏನಪ್ಪ, ಶಬ್ದಾರ್ಥ ಮುಗೀತು, ವಾಕ್ಯ ಬನಾಯೆ, ಸಮಾಚಾರ, ಕಕ್ಷಾ, ಆಜ್ಞಾ, ಕಾಮ್. ಹೌದಾ? ವಾಕ್ಯ ಬನಾಯೆ ಇದೆ ನೋಡ್ರಿ. ಸಮಾಚಾರ ಅಂತಂದ್ರೆ ಬರಬೇಕು, ಹಮೇ ರೋಜ್ समाचार पढ़ना चाहिए. ಹೌದು ಅಲ್ವೋ? ओके, सो इजी. कक्षा में सावधानी से रहना चाहिए. आज्ञा, बड़ों का आज्ञा मानना चाहिए. काम, हमारे काम, हमें हर काम को सावधानी से करना चाहिए या हमारे काम खुद करना चाहिए. ಈ ರೀತಿಯಾಗಿ ಬರಿಬಹುದು. ಆಮೇಲೆ ಏನಿದೆ ಇಲ್ಲಿ ಸೆಕೆಂಡ್ ಲೆಸನ್ ಅಲ್ಲಿ ಮತ್ತೆ ವಚನ ಬದಲಿಯೇ ಅಂತ ಇದೆ ನೋಡ್ರಿ ಚಿಲ್ಡ್ರನ್. ಹೌದಾ? ವಚನ ಬದಲಿಯೇ ಇದನ್ನು ಕೂಡ ನಾನು ನಿಮಗೆ ಗ್ರಾಮರ್ ಅಲ್ಲಿ ಕೊಡ್ತಾ ಇದ್ದೀನಿ. ಏನು? ವಚನ ಬದಲಿಯೇ. ಆಲ್ ಮೇನ್ಸ್, ಎಲ್ಲಾ ಮೇನ್ಗಳನ್ನು ನೀವು ಓದಬೇಕು. ಓಕೆ, ಎಲ್ಲಾ ಮೇನ್ಸ್ ಗಳನ್ನ ನೀವು ಓದ್ಕೊಳ್ಬೇಕು. ಇದು ಇಷ್ಟೇ ಅಲ್ಲದೆ ಮತ್ತೆ ಏನಿದೆ ನೋಡೋಣ. ಸೊ ಚಿಲ್ಡ್ರನ್, ಇಲ್ಲಿ ನೆಕ್ಸ್ಟ್ ಏನ್ ಬರುವಂತದ್ದು? ವಚನ, ಏಕವಚನ ಮತ್ತು ಬಹುವಚನ. ಹೌದಾ? ಏಕವಚನ ಮತ್ತು ಬಹುವಚನವನ್ನು ಬರೀಬೇಕು. ಎಕ್ಸಾಂಪಲ್ ಕುರ್ಸಿ, ಕುರ್ಸಿಯಾ. ಹೌದಾ? ವಿದ್ಯಾರ್ಥಿ, ವಿದ್ಯಾರ್ಥಿಯ. ಈ ರೀತಿಯಾಗಿ ಬರೀಬೇಕು. ವಚನ ಬದಲಿಯೇ. ಗಾಯ್, ಗಾಯೆ. ಆಂಖ್, ಆಂಖೆ. ನದಿ, ನದಿಯಾ. ಓಕೆ, ಆಮೇಲೆ ಮತ್ತೇನಿದೆ ನಿಮಗೆ ಇಲ್ಲಿ ಪಾಠದ ಕೊನೆಗೆ ಬರುವಂಥದ್ದು? ಖಾಲಿ ಸ್ಥಾನ ಬರೆಯಾಯಿತು, ಮ್ಯಾಚ್ ದ ಫಾಲೋವಿಂಗ್ ಇದೆ ಇಲ್ಲಿ, ಶುದ್ಧ ಅಶುದ್ಧ ಆಯಿತು. ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಹಾತಿ ಲೆಸನ್ ಅಲ್ಲಿ ಏನು ಕೊಟ್ಟಿದ್ದಾರೆ ಮಕ್ಕಳ ಇಲ್ಲಿ? ಹಾ ಯಾ ನಾ ಅದನ್ನು ಕೊಟ್ಟಿದ್ದಾರೆ. ನಾನು ಹೇಳಿದೆ ಟ್ರೂ ಆರ್ ಫಾಲ್ಸ್ ಅಲ್ಲೇನೆ ಅದು ಕೂಡ ಬರುತ್ತೆ. ಓಕೆ, ಆಮೇಲೆ ಇಲ್ಲಿ ಮತ್ತೆ ವಾಕ್ಯಗಳನ್ನ ಕೊಟ್ಟಿದ್ದಾರೆ ನೋಡ್ರಿ. ಸಹಾಯತಾ, ಹಮೇ ಸಬ್ಕಾ ಸಹಾಯತಾ ಕರ್ನಾ ಚಾಹಿಯೆ. कीमती, हीरा बहुत कीमती है. त्योहार, भारत त्योहार का देश कहलाता है. समझदार, हाथी एक समझदार पशु है ना चिल्ड्रन? और यहाँ तो कुछ भी नहीं है. और यहाँ सच्चा बालक, लास्ट लेसन सच्चा बालक में भी वैसा क्वेश्चन आंसर सेम टू सेम है. अभी मैं आपको बहुत इम्पोर्टेंट कहने जा रही हूँ. यहाँ है ग्रामर. क्या है चिल्ड्रन? ग्रामर. सो ग्रामर में आपको क्या क्या दिया गया है देखेंगे फर्स्ट लेसन से चिल्ड्रन. फर्स्ट लेसन में तो कुछ भी नहीं है. सेकेंड लेसन में क्या है? यहाँ वचन. क्या है? वचन बदलिए. यहाँ पे है, देखिए चिल्ड्रन. फर्स्ट वचन बदलिए, सिंगुलर और प्लूरल. हौदा? सिंगुलर, ಪ್ಲೂರಲ್. ಇದನ್ನ ವಚನ ಬದಲಿಯೇ ಇದನ್ನ ಮಾಡಬೇಕು. ಓಕೆ, ನೆಕ್ಸ್ಟ್ ಬರುವಂತದ್ದು ಇಲ್ಲಿ ಏನು? ವಚನ ಬದಲಿಯೇ ಬಹುವಚನ और ಏಕವಚನ ಅಂತ है ना. बहन, बहने, सूचना, सूचनाएं, कमरा, कमरे, बाला, बालाएं, वह, वे, तुम, तुम, नारी, नारियां. एग्जाम्पल. ओके, नेक्स्ट यहाँ है संज्ञा. क्या है चिल्ड्रन? संज्ञा. सो लिसन चिल्ड्रन केयरफुली. ನಾನು ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ ಇಲ್ಲಿ. ಸಂಜ್ಞಾ. ಸಂಜ್ಞಾ ಅಂತಂದ್ರೆ ಏನು? ನೌನ್ ಅಂತ ಇಲ್ಲಿ. ಏನು? ನೌನ್.
ओके चिल्ड्रन नाउन ಅಲ್ಲಿ ಅಂತಂದ್ರೆ जो शब्द किसी व्यक्ति वस्तु या भाव के नाम के लिए प्रयोग किए जाते हैं उन्हें संज्ञा कहते हैं। ನಾವು ಯಾವುದೇ ಒಂದು ಭಾವನೆಗಿರಬಹುದು ವಸ್ತುವಿಗಿರಬಹುದು ಅಥವಾ ಒಂದು ಪರ್ಸನ್ ಇರಬಹುದು ನಾವು ಏನಂತ ಕರಿತೀವಲ್ಲ ಅದು ಸಂಜ್ಞಾ ಓಕೆ ನೌನ್ ಅಂತ ಹೇಳಿ ಕರಿತೀವಿ ಯಾವುದೇ ಒಂದು ಹೆಸರು ಎಕ್ಸಾಂಪಲ್ ಚೆನ್ನೈ ಊರು ನಾವೇ ಅದನ್ನ ಇಟ್ಟಿದ್ದು ಆಮೇಲೆ ಸ್ಕೂಲ್ ಅಧ್ಯಾಪಿಕ ಎಕ್ಸಾಂಪಲ್ ಇನ್ನು ಒಂದು ಏನಂತಂದ್ರೆ ನಾವಿಲ್ಲಿ ನಾನು ನಿಮಗೆ ಸಂಜ್ಞಾ ಅಂದ್ರೆ ಏನು ಅಂತ ನಾನು ಕ್ವಶನ್ ಮಾಡಂಗಿಲ್ಲ ಬಟ್ ಏನಪ್ಪಾ ಅಂತಂದ್ರೆ ಸಂಜ್ಞಾಗೆ ಭೇದ ಇಲ್ಲಿ ನೋಡ್ರಿ ಏನಿದೆ ಇಲ್ಲಿ ಕ್ವಶನ್ ನಂಬರ್ ಲೆಸನ್ ನಂಬರ್ 3 ಅಲ್ಲಿ संज्ञा और संज्ञा के भेद है संज्ञा और संज्ञा के भेद भेद ಅಂತಂದ್ರೆ ಏನು ಮಕ್ಕಳಲ್ಲಿ ಟೈಪ್ಸ್ ಹೌದಾ ಟೈಪ್ಸ್ इट्स वेरी इंपॉर्टेंट ना टाइप्स अन्न ಕೇಳ್ತೀನಿ ನಿಮಗೆ संज्ञा के 5 टाइप्स है ಯಾವ್ಯಾವ ಇದಾವ ಚಿಲ್ಡ್ರನ್ ಇಲ್ಲಿ 5 टाइप्स ಅಂತ ಯಾವ್ಯಾವ ಇದಾವ ಇಲ್ಲಿ ನೋಡೋಣ ಈಗ ಮೊದಲನೇದು व्यक्तिवाचक संज्ञा ಇವು ಟೈಪ್ಸ್ ಅನ್ನ ಬರಿಬೇಕು ಸೆಕೆಂಡ್ ಒನ್ ಯಾವುದು ಜಾತಿವಾಚಕ ಸಂಜ್ಞಾ ಆಮೇಲೆ ಇಲ್ಲಿ ಎಷ್ಟಿದಾವ 5 ಇದಾವ ಟೋಟಲ್ ಜಾತಿವಾಚಕ संज्ञा और भाववाचक संज्ञा और यह है समूहवाचक संज्ञा सो फिफ्थ वन बंदु द्रव्यवाचक ओके द्रव्यवाचक संज्ञा ನಾನು ನಿಮಗೆ ಸಂಜ್ಞಾ ಏನು ಅಂತ ಕೇಳಲ್ಲ ಬಟ್ ಸಂಜ್ಞಾಕ್ಕೆ ಭೇದ ನೀವು ಇದನ್ನ ಯಾವುದು ಕೇಳಬಹುದು ಸಂಜ್ಞಾ ಅಂದ್ರೆ ಏನು ಅಂತ ಕೇಳಬಹುದು ಎಕ್ಸಾಂಪಲ್ಸ್ ಕೇಳಬಹುದು ಟೈಪ್ಸ್ ಗಳನ್ನು ಕೇಳಬಹುದು ನಾನು ಯಾವುದು ಕೇಳಬಹುದು ಈ ಸಂಜ್ಞಾದಲ್ಲಿ ಓಕೆ ಸೊ ಈ ಸಂಜ್ಞಾ ಅನ್ನೋದು ಏನಿದೆಯಲ್ಲ ನೀವು ಇದನ್ನ ಕಂಪಲ್ಸರಿ ಕಂಠಪಾಠ ಅಥವಾ ಪ್ರಾಕ್ಟೀಸ್ ಅನ್ನ ಮಾಡಲೇಬೇಕು ಸಂಜ್ಞಾ ಅಂದ್ರೆ ಏನು ಸಂಜ್ಞಾದ ಟೈಪ್ಸ್ ಗಳು ಯಾವ್ಯಾವ ಇದ್ದಾವೆ ಹಾಗಾದ್ರೆ ಆ ಟೈಪ್ಸ್ ಗಳಿಗೆ ಏನಂತ ಕರೀತಾರೆ ಹೌದಾ ಈ 5 ಟೈಪ್ಗಳನ್ನ ನೋಡ್ತೀವಿ ನಾವು ಹಾಗಾದ್ರೆ ಇವುಗಳಿಗೆ ಎಕ್ಸಾಂಪಲ್ಗಳು ಯಾವ್ಯಾವ ಬರ್ತಾವು ಇದನ್ನೆಲ್ಲ ಓದ್ಕೋಬೇಕು ಓಕೆ ಗ್ರಾಮರ್ ಅಲ್ಲಿ ತುಂಬಾ ಈಸಿ ಇದೆ ಅಂತ ನನಗೆ ಗೊತ್ತು ವ್ಯಕ್ತಿವಾಚಕ ಸಂಜ್ಞಾ ಜಾತಿವಾಚಕ ಸಂಜ್ಞಾ ಭಾವವಾಚಕ ಸಂಜ್ಞಾ ಸಮೂಹವಾಚಕ ಸಂಜ್ಞಾ और द्रव्यवाचक ಸಂಜ್ಞಾ ಇವಿಷ್ಟನ್ನು ನೀವು ಎಲ್ಲ ಏನು ಮಾಡಬೇಕು ಸ್ಟಡಿ ಮಾಡಬೇಕು ಆಮೇಲೆ ಇನ್ನೊಂದು ಸಂಜ್ಞಾ ಬಗ್ಗೆ ಮತ್ತೆ ಏನು ಕೊಟ್ಟಿದ್ದಾರೆ ನೋಡೋಣ ಇಲ್ಲಿ ಸಂಜ್ಞಾ ಹೌದಾ ಗ್ರಾಮರ್ ಏನಿದೆ ಮಕ್ಕಳಲ್ಲಿ ಅಶುದ್ಧ ಶುದ್ಧ ಆಯಿತು ಅವ್ರ ಘಡಿಯಲ್ಲಿ ನಾನು ಏನು ಕೇಳ್ತೀನಿ ಟೈಮ್ಸ್ಗಳನ್ನು ಕೇಳ್ತೀನಿ ಸೊ ಟೈಮ್ಸ್ಗಳನ್ನು ಬರಿಬೇಕು ನೆಕ್ಸ್ಟ್ ಇನ್ನೊಂದು ಬರುವಂಥದ್ದು ಏನಪ್ಪ ಅಂತಂದರೆ ನೆಕ್ಸ್ಟ್ ಸಂಜ್ಞೆ ಬಗ್ಗೆ ಆಯ್ತಲ್ಲ ಈಗ ಸಿಂಗ್ಯುಲರ್ ಪ್ಲೂರಲ್ ಆಯಿತು ವಚನ ಬದಲಿಯೇ ಈಗ ಬರುವಂಥದ್ದು ಏನಪ್ಪ ಅಂತಂದ್ರೆ ಇಲ್ಲಿ ಪರ್ಯಾಯವಾಚಿ ಶಬ್ದ ಓಕೆ ಚಿಲ್ಡ್ರನ್ ಪರ್ಯಾಯವಾಚಿ ಶಬ್ದಗಳನ್ನ ಬರಿಬೇಕು ಇಟ್ಸ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಪರ್ಯಾಯವಾಚಿ ಶಬ್ದ ಇಂಪಾರ್ಟೆಂಟ್ ಸೊ ಎಲ್ಲನೂ ಓದ್ಕೋಬೇಕು ಆಂಕ್ ಅಂದ್ರೆ ನೇತ್ರ ನಯನ ಅಕ್ಷು ಲೋಚನ ಇದೆಲ್ಲ ಬರುತ್ತೆ ಹೌದಾ ಸೊ ಪರ್ಯಾಯವಾಚಿ ಶಬ್ದ ಇಲ್ಲಿ ಪರ್ಯಾಯವಾಚಿ ಅಂತಂದ್ರೆ ಒಂದು ಶಬ್ದಕ್ಕೆ ಅನೇಕ ಪದಗಳು ಬರ್ತವೆ ಆದ್ರೆ ಅದರ ಅರ್ಥ ಒಂದೇ ಇರುತ್ತೆ ಅದಕ್ಕೆ ನಾವು ಪರ್ಯಾಯವಾಚಿ ಶಬ್ದ ಅಂತ ಹೇಳಿ ಕರಿತೀವಿ ಈಗ ನೆಕ್ಸ್ಟ್ ಬರುವಂಥದ್ದು ಯಾವುದು ಸರ್ವನಾಮ ಯಾವುದು ಮಕ್ಕಳಲ್ಲಿ ಸರ್ವನಾಮ ಅಂತ ಹೇಳ್ತೀವಿ ನಾವು ಈ ಸರ್ವನಾಮದಲ್ಲಿ ಹೌದಾ ಈ ಸರ್ವनामದಲ್ಲಿ सर्वनाम अंद्रेनु जो शब्द संज्ञा के स्थान पर प्रयोग होते हैं उसे सर्वनाम कहते हैं। सर्वनाम ಅಂತಂದ್ರೆ ಏನು ನಾನು ಈಗ ಹೇಳ್ತಾ ಇದ್ದೀನಿ ಗಂಗಾ ಮನೆಗೆ ಬಂದಳು ಅಂತ ಹೇಳ್ತೀವಿ ನಾವು
ಗಂಗಾ ಮನೆಗೆ ಬಂದಳು, ಅವಳು ಮನೆಗೆ ಬಂದು ಊಟ ಮಾಡಿದಳು ಅಂತ ನಾನು ಹೇಳ್ತೀನಿ. ಅವಳು ಅನ್ನೋದೇನಿದೆಯಲ್ಲ ಇದು ಸರ್ವನಾಮ. ಅವಳು, ಇವಳು, ಅವನು, ಇವನು, ಅದು, ಇದು, ಅಲ್ಲಿ, ಇಲ್ಲಿ, ಆಮೇಲೆ ಆ ಕಡೆ ಈ ಕಡೆ, ಇವೆಲ್ಲ ಏನಪ್ಪಾ ಅಂತಂದ್ರೆ ಸರ್ವನಾಮಗಳು. ಅಂದ್ರೆ ಆ ಒಂದು ಶಬ್ದವನ್ನ ಅನೇಕ ಬಾರಿ ನಾವು ಬಳಸಕ್ಕಾಗಲ್ಲ. ನೌನ್ ಅನ್ನೋದನ್ನ ಏನಿದೆ ನೋಡ್ರಿ, ಅದನ್ನ ಬಳಸಕ್ಕಾಗಲ್ಲ. ಹೆಸರುಗಳನ್ನ ಹೇಳಕ್ಕಾಗಲ್ಲ ಅಂತಂದ್ರೆ ರಿಪೀಟ್ ಹೇಳಕ್ಕಾಗಲ್ಲ. ಹೇಗಂತಂದ್ರೆ ಸುನಿತಾ ಅಚ್ಚಿ, ಸುನಿತಾ ಒಬ್ಬ ಒಳ್ಳೆಯ ಹುಡುಗಿ, ಸುನಿತಾ ಒಬ್ಬ ಗುಣವತಿ, ಸುನಿತಾ ಒಬ್ಬ ಸುಂದರ ಹುಡುಗಿ, ಈ ತರ ಸುನಿತಾ ಅಂತಲ್ಲ, ಸುನಿತಾ ಒಬ್ಬ ಒಳ್ಳೆಯ ಹುಡುಗಿ, ಅವಳು ಬಹಳ ಸುಂದರವಾಗಿದ್ದಾರೆ, ಹಾಗೂ ಅವಳು ಶಾಲೆಗೆ ಹೋಗುತ್ತಾ. ಅವಳು, ಇವಳು ಅಂತ ಏನ್ ಬಳಸ್ತಾ ಇದೀವಲ್ಲ, ಇದಕ್ಕೆ ಸರ್ವನಾಮ ಅಂತ ಕರೀತೀವಿ. ಹಾಗಾದ್ರೆ ಇಲ್ಲಿ ಸರ್ವನಾಮಗಳಲ್ಲೂ ಕೂಡ ಏನಿದೆ, ಟೈಪ್ಸ್ಗಳಿದ್ದಾವೆ. ಹೌದಾ? ಏನ್ ಟೈಪ್ಸ್ಗಳಿದಾವೆ ಚಿಲ್ಡ್ರನ್ ಹೇಳ್ರಿ ನೋಡೋಣ. ಯಾರಿಗೆ ನೆನಪಿದೆಯಾ? ಸರ್ವನಾಮದ ಟೈಪ್ಸ್ಗಳಿದಾವೆ, ಭೇದ ಅಂತ ಹೇಳ್ತೀವಿ ನಾವು. ಇಲ್ಲಿ ನೋಡ್ರಿ ಏನಿದೆ, ಇಲ್ಲಿ ಸರ್ವನಾಮಕ್ಕೆ ಭೇದ. ಫಸ್ಟ್ ಹೌದಾ, ಸರ್ವನಾಮ ಆಯ್ತು. ಇಲ್ಲಿ ಸರ್ವನಾಮಕ್ಕೆ ಭೇದ 6 ಟೈಪ್ಸ್ ಇದಾವೆ. ಸರ್ವನಾಮದ 6 ಟೈಪ್ಸ್ ಇದಾವು. ನೌನ್ ಅಂದ್ರೆ ಸಂಜ್ಞಾದ 5 ಟೈಪ್ಸ್ ಅನ್ನ ಬರೆದ್ವಿ. ಸರ್ವನಾಮದ 6 ಟೈಪ್ಸ್ ಗಳನ್ನ ಬರಿತಾ ಇದ್ದೀನಿ. ಏನಿಲ್ಲ, ಪುರುಷವಾಚಕ ಸರ್ವನಾಮ. ಸೆಕೆಂಡ್ ಒನ್ ಅನಿಶ್ಚಯವಾಚಕ ಸರ್ವನಾಮ. ಥರ್ಡ್ ಒನ್ ಸಂಬಂಧವಾಚಕ ಸರ್ವನಾಮ. ಫೋರ್ತ್ ಒನ್ ನಿಶ್ಚಯವಾಚಕ. ಫಿಫ್ತ್ ಒನ್ ಪ್ರಶ್ನವಾಚಕ. ಸಿಕ್ಸ್ತ್ ಒನ್ ನಿಜವಾಚಕ. ಈ ಸರ್ವನಾಮಗಳ ಟೈಪ್ಸ್ ಬರೆದ್ರೆ ಸಾಕು ಮಕ್ಕಳೇ. 6 ಟೈಪ್ಸ್ಗಳನ್ನ ಬರೀಬೇಕು. ನೀವು ಬರೀತೀರಾ? 4th ಸ್ಟ್ಯಾಂಡರ್ಡ್ ನೀವು, ಹೌದಾ? ಬರೀಲೇಬೇಕು. ಸೊ ಈ ಸರ್ವನಾಮ ಅಂತಂದ್ರೆ ಏನು, ಅದರ ಟೈಪ್ಸ್ಗಳು ಎಷ್ಟದಾವು ಅನ್ನೋದನ್ನ ಬರಿಬೇಕಾಗತ್ತೆ. ಓಕೆ, ಸಂಜ್ಞಾ ಅಂದ್ರೆ ಏನು, ಸಂಜ್ಞಾಗಳ ಟೈಪ್ಸ್ಗಳನ್ನ ಬರೀಬೇಕು. ಭೇದ ಅಂತಂದ್ರೆ ಏನು, ಇಲ್ಲಿ ಟೈಪ್ಗಳು ಅಂತೇಳಿ ನಿಮ್ಗೆ ಏನು ಡೌಟ್ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ ಚಿಲ್ಡ್ರನ್. ಇಲ್ಲಿ ಏನಪ್ಪಾ ಅಂತಂದ್ರೆ ಶಬ್ದಾರ್ಥ ಬರುತ್ತೆ, ಕ್ವಶನ್ ಆನ್ಸರ್ಸ್ ಬರುತ್ತೆ, ಫಿಲ್ ಇನ್ ದ ಬ್ಲಾಂಕ್ಸ್ ಬರುತ್ತೆ, ಆಮೇಲೆ ಮ್ಯಾಚ್ ದ ಫಾಲೋವಿಂಗ್ ಬರುತ್ತೆ, ಆಮೇಲೆ ಏನು ಶುದ್ಧ ಅಶುದ್ಧ ಅನ್ನೋದು ಬರುತ್ತೆ, ಆಮೇಲೆ ಏನು ನೆಕ್ಸ್ಟ್ ಪ್ರಶ್ನೋತ್ತರ ಬರುತ್ತೆ. ಇಂಪಾರ್ಟೆಂಟ್ ಪ್ರಶ್ನೋತ್ತರಗಳನ್ನ ನಾನು ಕೊಡ್ತಾ ಇದ್ದೀನಿ. ಆಮೇಲೆ ವಚನ ಬದಲಿಯೇ ಏಕವಚನ ಅವರು ವಚನಗಳನ್ನ ಓದಬೇಕು. ಆಮೇಲೆ ಗ್ರಾಮರ್ ಅಲ್ಲಿ ಬಂದು ಪರ್ಯಾಯವಾಚಿ ಶಬ್ದ ಏನ್ ಬರಿಬೇಕು ನೀವು, ಪರ್ಯಾಯವಾಚಿ ಶಬ್ದಗಳನ್ನ ಸಹ ನೀವು ಬರಿಬೇಕಾಗತ್ತೆ. ಒಂದು ಶಬ್ದಕ್ಕೆ ಅನೇಕ ಪದಗಳು ಬರ್ತಾವಲ್ಲ, ಆ ತರ ನೆನಪು ಮಾಡ್ಕೊಡ್ರಿ. ಕಣ್ಣಿಗೆ ಏನಂತ ಕರಿತೀವಿ, ಕುದುರೆಗೆ ಏನಂತ ಕರಿತೀವಿ, ಅದನ್ನೆಲ್ಲ ಬರಿಬೇಕು. ಓಕೆ, ನೆಕ್ಸ್ಟ್ ಸಂಜ್ಞಾ ಬರಿಬೇಕು. ಸಂಜ್ಞಾದ ಅಂದ್ರೆ ಏನು, ಅದರ ಟೈಪ್ಗಳನ್ನ ಬರಿಬೇಕು. ಎಷ್ಟು ಟೈಪ್ಗಳಿದೆ ಅಂತ ಕ್ವಶನ್ ಕೊಡ್ಬೋದು ನಾನು, ಅವು ಯಾವುವು ಅಂತಾನು ಕೊಡ್ಬೋದು. ಓಕೆ, ನೆಕ್ಸ್ಟ್ ಸರ್ವನಾಮಗಳನ್ನ ಬರಿಬೇಕು ಚಿಲ್ಡ್ರನ್. ಓಕೆ, ಸರ್ವನಾಮ ಹಾಗೂ ಸರ್ವನಾಮದ ಟೈಪ್ಸ್ ಇವುಗಳನ್ನೆಲ್ಲ ನೀವು ಕಂಪಲ್ಸರಿ ನೀವು ಇದನ್ನ ಓದಲೇಬೇಕು. ಓಕೆ, ಆಮೇಲೆ ಏನೇ ಡೌಟ್ಸ್ ಇದ್ರು ನನಗನ್ಸುತ್ತೆ ನಿಮಗೆ ಶಬ್ದಾರ್ಥಗಳಿರುತ್ತೆ. ಯಾಕಂದ್ರೆ ಎಲ್ಲಾ ಲೆಸನ್ಗಳಲ್ಲಿ ಶಬ್ದಾರ್ಥಗಳು ಹೆಚ್ಚಾಗಿದಾವೆ, ಹೌದಾ? ಬಟ್ ಒಂದೊಂದು ಲೆಸನ್ನಲ್ಲಿ ಒಂದಿಷ್ಟು ಏನಪ್ಪಾ ಅಂತಂದ್ರೆ ನಾವು ಹೆಚ್ಚು ಇದನ್ನ ಮಾಡ್ತೀವಿ, ಹೆಚ್ಚು ಪ್ರಶ್ನೆಗಳನ್ನ, ಹೆಚ್ಚು ಶಬ್ದಾರ್ಥಗಳನ್ನ ನಾವು ನೋಡ್ತೀವಿ, ಹೌದಾ? ಆದ್ರೆ ನೀವೆಲ್ಲನೂ ಓದ್ರಿ, ಅದರಲ್ಲೇನೆ ನಾನು ಆಯ್ಕೆ ಮಾಡಿ ಕೊಡ್ತೀನಿ. ಓಕೆ, ಮತ್ತೆ ಇಲ್ಲಿ ಏನು ಕ್ವಶನ್ ಆನ್ಸರ್ಸ್ ಬಂದು, ಹೌದಾ? ಕ್ವಶನ್ ಆನ್ಸರ್ಸ್ ಬಂದು ಓರಲ್ ಕ್ವಶನ್ಸ್ ಏನಿದಾವೆ ನೋಡ್ರಿ, ಅವ್ನು ಏನೋ ಓದ್ಕೋಬೇಡ್ರಿ. ನಾನು ಓರಲ್ ಕ್ವಶನ್ಸ್ ಅನ್ನ ಹಾಕಲ್ಲ, ಓನ್ಲಿ ರೈಟಿಂಗ್ ಕ್ವಶನ್ಸ್ ಮಾತ್ರ. ओके, राइटिंग क्वेश्चंस अन्न ಕೊಡ್ತಾ ಇದ್ದೀನಿ. हाथी किसके साथ रहना पसंद करते थे? हाथी उसके झुंड के साथ रहना ಅಂದ್ರೆ ಅದು ಆನೆಗಳ ಗುಂಪಲ್ಲಿ ಇರೋದನ್ನ
ಅದು ಇಷ್ಟಪಡ್ತಾ ಇತ್ತು. हाथी क्या क्या खाता है, गन्ना खाता है, केले खाता है और नारियल खाता है. ಹೌದಾ, ಇದನ್ನ ಬರೀಬೇಕು. हाथी किसे देवता की सवारी था, इंद्र देवता की सवारी था और उसका रंग कैसा था, सफेद रंग था. हाथी को कौन सा खेल पसंद है, हाथी को पानी में खेलना पसंद है ना. और नेक्स्ट लेसन का है क्वेश्चन आंसर. थोड़ा वन टाइम क्वेश्चन आंसर रिवीजन करते हुए चिल्ड्रन. यहाँ देखिए सूरज है ना, सूरज का क्वेश्चन आंसर है क्या, नहीं है ना. देखिए यहाँ मौखिक है, मौखिक तो मैं नहीं लेता. और सच्चा बालक है. बालक बाजार से क्या खरीदने गया था, बाजार से सब्जियां खरीदने गया था, सब्जी खरीदने गया था. बालक के पैसों में क्या कमी थी, बालक के पैसों में एक खोटे सिक्के थे, चवन्नी थे, है ना. और उसने क्या किया, उससे बूढ़ी औरत को देकर आया था, दे दिया था. बालक ने बूढ़ी औरत से क्या कहा, बूढ़ी औरत से कहा मैं तुम्हें खोटी चवन्नी दे के गई थी, तुम मुझे वो वापस दे दो और ये अच्छा वाला ले लो तुम, ऐसे बोला. और बूढ़ी औरत ने बालक की बात सुनकर क्या किया और कहा बालक को बूढ़ी औरत ने कहा ले लो बेटा, इसमें से तुम्हारी चवन्नी को ढूंढ कर ले लो और मुझे मेरा वापस पैसा दे दो. और वह बालक कौन था, हाँ, वह बालक दीनदयाल. कि कौन था वो बालक बड़े होकर सच्चा आदमी बना, वो बहुत पंडित दीनदयाल उपाध्याय बन गया, है ना चिल्ड्रन. तो इतना सा इस लेसन में से कुछ क्वेश्चंस में दे दूंगी. सभी क्वेश्चन आंसर, शब्दार्थ और सभी को आप रीडिंग कीजिए. ओके चिल्ड्रन. तो वन मोर थिंग, आपको मैं सिर्फ ये सभी बता चुकी हूँ, इसके जोड़ के भी मैं कुछ भी और भी दे सकती हूँ, है ना. क्या दे सकती हूँ, कुछ अलग नहीं, अलग कुछ भी नहीं है. फिर भी टेक्स्ट बुक के बिना मैं कुछ नहीं नहीं देंगी मैं. तो ನಾನು ಏನು ಮಾಡ್ತೀನಿ, ಟೆಕ್ಸ್ಟ್ ಬುಕ್ಕನ್ನು ಬಿಟ್ಟು ಬೇರೆ ಏನು ಕೊಡಲ್ಲ. ಆದರೂ ಕೂಡ ನೀವು ಎಲ್ಲವನ್ನೂ ಓದಬೇಕು ಮಕ್ಕಳು, ಎಲ್ಲರೂ. ಯಾಕಂದರೆ ನಾನು ಎಲ್ಲನೂ ಹೇಳಿದ್ದೀನಲ್ಲ ನಿಮಗೆ, ಒಂದು ಏನೂ ಬಿಡದೆ ಯಾವುದೂ ಮೇನನ್ನು ಸ್ಕಿಪ್ ಮಾಡದೆ ಎಲ್ಲ ಮೇನ್ಗಳನ್ನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ನೀವು ಎಲ್ಲ ಮೇನ್ಗಳನ್ನು ಸರಿಯಾಗಿ ಓದ್ರಿ, ಕ್ವಶನ್ ಆನ್ಸರ್ಸ್ಗಳನ್ನು ಸರಿಯಾಗಿ ಬರೀರಿ ಅಂತ ಹೇಳ್ತೀನಿ. ಗ್ರಾಮರನ್ನು ಚೆನ್ನಾಗಿ ಓದ್ಕೊಳ್ರಿ. ಓಕೆ ಚಿಲ್ಡ್ರನ್. ಇವೆಲ್ಲ ನಾನು ಏನು ಸ್ಟೆಪ್ಸ್ ಎಲ್ಲ ಹೇಳಿದ್ದೀನಲ್ಲ, ಸ್ಟೆಪ್ ಬೈ ಸ್ಟೆಪ್, ಆ ಥರನೇ ನೀವು ಆ ಸ್ಟೆಪ್ಸ್ಗಳ ವೈಸ್ ನೀವೆಲ್ಲ ಓದ್ತಾ ಹೋಗಿ. ಆಮೇಲೆ ಬರೀ ಓದುತ್ತಾ ಅಲ್ಲ, ಅವನ್ನ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಓಕೆ ಚಿಲ್ಡ್ರನ್. ಸೊ ಏನು ರಿವಿಷನ್ 1 ಅಂತಲೇ ರಿವಿಷನ್ನಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನೀವು ಮತ್ತೆ ನನಗೆ ಅದನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸ್ಕೂಲಿಗೆ ಕೇಳ್ಬೋದು, ಅವ್ರು ನನಗೆ ಕೇಳ್ತಾರೆ, ನಾನು ಅದನ್ನು ನಿಮಗೆ ಡೌಟ್ ಕ್ಲಿಯರ್ ಮಾಡ್ತೀನಿ. ಓಕೆ ಚಿಲ್ಡ್ರನ್. ಸೊ ಇದಿಷ್ಟು ಪ್ರಿಪೇರ್ ಆಗ್ರಿ ಅಂತ ಹೇಳ್ತೀನಿ ನಿಮ್ಮ ಎಕ್ಸಾಮ್ಗೆ. ಆಲ್ ದ ಬೆಸ್ಟ್, ಡೂ ಬೆಸ್ಟ್ ಯುವರ್ ಎಕ್ಸಾಮಿನೇಷನ್ ಚಿಲ್ಡ್ರನ್. ಸೊ ನೀವು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಳಿ. ಓಕೆ ಚಿಲ್ಡ್ರನ್, ಬಾಯ್.